ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವಿ. ಇಂದಿನ ಫೈನಲ್ಸ್ ಎರಡೂ ಟೀಮ್ಸ್ ಆರ್ ಸಿ ಬಿ ಹಾಗೂ ಪಂಜಾಬ್ ಕಿಂಗ್ಸ್ಗೆ ಎಮೋಷ್ನಲಿ ಚಾರ್ಜ್ಡ್ ಮ್ಯಾಚ್ ಇದು. ಯಾಕಂತಂದರೆ ಇದರಲ್ಲಿ ಒಂದು ಟೀಮ್ 18 ವರ್ಷಗಳ ನಿರಾಸೆಗೆ ಇಂದು ಮಂಗಳ ಹಾಡಲಿದ್ದಾರೆ. ಆರ್ ಸಿ ಬಿ ಪ್ಲೇಯಿಂಗ್ 11 ನೋಡೋಣ. ಸೆಟ್ ಟೀಮ್ ಇದು. ಒಂದು ಬದಲಾವಣೆ ಆದರೆ ಆಗಬಹುದು ಅಷ್ಟೇ. ಓಪನರ್ಸ್ ಆಗಿ ಅಂದರೆ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ, ನಂಬರ್ 3 ಮಯಾಂಕ್ ಅಗರ್ವಾಲ್, ನಂಬರ್ 4 ಕ್ಯಾಪ್ಟನ್ ರಜತ್ ಪಾಟಿದಾರ್, ನಂಬರ್ 5 ಆಗಿ ಜಿತೇಶ್ ಶರ್ಮಾ ಬರಬೇಕು ಇನ್ ಫಾರ್ಮ್. ನಂಬರ್ 6 ಸ್ಥಾನದಲ್ಲಿ ಇನ್ ಕೇಸ್ ಟಿಮ್ ಡೇವಿಡ್ ಫಿಟ್ ಆಗಿದ್ದರೆ ಲಿಯಾಮ್ ಲಿವಿಂಗ್ಸ್ಟೋನ್ ಅವರ ಬದಲಾಗಿ ಅವರನ್ನು ಆಡಿಸಬೇಕು. ಲಿಯಾಮ್ ಲಿವಿಂಗ್ಸ್ಟೋನ್ ಅವರಿಗೆ ತಮ್ಮ ಮೇಲೆ ಇರುವಂಥ ಕಾನ್ಫಿಡೆನ್ಸ್ಗಿಂತ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ಗೆ ಅವ್ರ ಮೇಲೆ ಹೆಚ್ಚು ಕಾನ್ಫಿಡೆನ್ಸ್ ಇದ್ದಂತಿದೆ. ಆದರೂ ಟಿಮ್ ಡೇವಿಡ್ ಆಡಿದರೆ ಒಳ್ಳೆಯದು. ನಂಬರ್ 7 ರೊಮಾರಿಯೋ ಶೆಪರ್ಡ್, ಆಲ್ರೌಂಡರ್. ನಂಬರ್ 8 ಆಗಿ ಫ್ಲೋಟರ್ ಆಗಿ ಕೂಡ ಇವ್ರನ್ನ ಯೂಸ್ ಮಾಡ್ಬೋದು, ಕೃಣಾಲ್ ಪಾಂಡ್ಯ. ನಂಬರ್ 9, 10 ಜಾಕ್ ಬೌಲರ್ಸು, ಹೇಸಲ್ವುಡ್ಡು, ಭುವಿ, ಸುರೇಶ್ ಶರ್ಮಾ, ಇಂಪ್ಯಾಕ್ಟ್ ಸಬು. ಅಂದರೆ ಇದೊಂದು ವೆರಿ ವೆಲ್ ಸೆಟ್ಟಿಂಗ್. ಇಂದು ಆರ್ ಸಿ ಬಿ ಗೆದ್ದರೆ ಯಾರಾದರೂ ಮ್ಯಾನ್ ಆಫ್ ದ ಮ್ಯಾಚ್ ಆಗ್ಬೋದು. ಅದೇ ಆರ್ ಸಿ ಬಿಯ ಸ್ಟ್ರೆಂತ್. ಆದರೆ ಇಂದು ಯಾರು ಗೆದ್ದರೂ ಕೂಡ ಈ 2.5 ತಿಂಗಳ ಕಾಲ ಕ್ರಿಕೆಟ್ ಹಬ್ಬ IPL ಕ್ರಿಕೆಟ್ ಗೆದ್ದಂತೆ ಸರಿ ಅಲ್ವೇ? ನಾಳೆಯಿಂದ ಏನು ಮಾಡ್ತೀರಾ ಹೇಳಿ?